ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಡೆದ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಯವರು ಭರ್ಜರಿ ಜಯಗಳಿಸಿದ ಮೂಲಕ ಕಾಂಗ್ರೆಸ್ಸಿನ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಸುಮಿತ್ರಾ ಗುಳಬಾಳ ಇವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಖಂಡರನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಜಯಗಳಿಸಿದ ಸಂತಸ ಹಾಗೂ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಈ ಬಾಗಲಕೋಟೆ ಚುನಾವಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ನೇತೃತ್ವದಲ್ಲಿ ನಡೆದ ಈ ಚುನಾವಣೆ ಹಾಗೂ ಸಚಿವರು ಎಲ್ಲಾ ಮುಖಂಡರೂ ಸೇರಿ ಈ ಗೆಲುವು ಬೆರ್ಜರಿ ಜಯ ಸಾಧಿಸಿದ ಉಮೇಶ್ ಮೇಟಿಯವರಿಗೆ ಜಿಲ್ಲಾ ಅಧ್ಯಕ್ಷರು ಸಂತಸದ ಮಾತುಗಳನ್ನು ಹಂಚಿಕೊಂಡರು. ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂದ್ರೆ ಇವತ್ತು ನಾವು ಎಲ್ಲಾ ಬಾಗಲಕೋಟೆ ಜಿಲ್ಲಾದವರಷ್ಟೇ ಕೆಲಸ ಮಾಡಲಿಲ್ಲ. ಈ ಪಕ್ಷ ಸಲುವಾಗಿ, ಕಾಂಗ್ರೆಸ್ ಪಕ್ಷ ಸಲುವಾಗಿ ಮತ್ತು ಹಿಂದಿನಿಂದ ಅಭಿವೃದ್ಧಿ ಆದಂತ ಕೆಲಸ ಮೇಟಿಯವರು ಮಾಡಿದಂತ ಕೆಲಸ ಮತ್ತು ಇವತ್ತು ಪಕ್ಷ ಗ್ಯಾರಂಟಿ ಪಂಚ ಗ್ಯಾರಂಟಿ ಯೋಜನೆಯನ್ನು ಮತ್ತು ನಮ್ಮ ಮಹಿಳೆಯರಿಗೆ ಅನುಕೂಲ ಮಾಡಂತ ಬಸ್ ಫ್ರೀ ಆಗಲಿ, ಇವತ್ತು 2000 ರೂಪಾಯಿ ಆಗಲಿ, ಗೋರ್ಮೆಂಟ್ ಈಗ ಕರೆಂಟ್ ಬಿಲ್ ಫ್ರೀ ಆಗಲಿ, ಎಲ್ಲ ವಸ್ತುಗಳು ಅವ್ರಿಗೆ ಈಗ ಹೆಣ್ಮಕ್ಳಿಗೆ ಮಾಡಿದಂಥ ಗ್ಯಾರಂಟಿ ನಮ್ಮನ್ನು ಕೈ ಹಿಡಿತು. ಒಂದನೇದು. ಎರಡನೇದು, ನಮಗೆ ಮಾಡಿದಂಥ ಕೆಲಸ ಇವತ್ತು ಕಾಲೇಜ್ ಮಾಡಿದ್ರು. ಕಾಲೇಜ್ ಮಾಡಬೇಕಾದ್ರೆ, ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ ಅದು ಮೇಟಿಯವ್ರ ಪುಣ್ಯ, ಅವರ ಶ್ರಮ. ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು. ಈ ಇಲೆಕ್ಷನ್ಗೆ ಅವರು 2 ಸಲ ಈ ಬಾಗಲಕೋಟೆ ಇಲೆಕ್ಷನ್ಗೆ ಬಂದು ಪ್ರಚಾರ ಮಾಡಿ ವಾರ ನಿಂತು ಕೆಲಸ ಮಾಡಿದ್ರು. ಅದು ನಮಗೊಂದು ಬಲ ಆಯಿತು. ಅದು ಅಲ್ಲದೆ ನಮ್ಮ ಉಪಮುಖ್ಯಮಂತ್ರಿ ಆದಂಥ DK ಅವರು, ಆಮೇಲೆ ಉಸ್ತುವಾರಿ ಇದು ಜಾರಕಿಹೊಳಿ ಸಾಹೇಬರು ತಗೊಂಡ್ರು. ಅವರು ಒಂದು ಕಾರ್ಯಕರ್ತರಾಗಿ, ಒಂದು ಮಿನಿಸ್ಟ್ರಿ ಹೋಗಿ ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರು. ಯಾರು? ಜಾರಕಿಹೊಳಿ ಸಾಹೇಬರು. ಅದ್ರ ಉಸ್ತುವಾರಿ ತಗೊಂಡ್ರು. ಒಂದು ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನ ಒಂದು ಸಣ್ಣ ಮಕ್ಕಳು ಯಾವ ರೀತಿ ಇರ್ತಾರಲ್ಲ ಆ ಥರ ಕೆಲಸ ಮಾಡಿದ್ರು ನಮ್ಮ ಜಾರಕಿಹೊಳಿ ಅವರು. ಅದೇ ಥರ ತಿಮ್ಮಾಪುರ ಸಾಹೇಬರು ತಮ್ಮ ತಂಡನ ಕಳಿಸಿದ್ರು ಬಾಗಲಕೋಟೆಗೆ. ಆ ತಂಡ ಜೊತೆ ತಾವು ಕೆಲಸ ಮಾಡಿದ್ರು. ಎರಡನೇದು, ಫಸ್ಟ್ ಇವತ್ತು ನಮಗೆ ಆನಂದ್ ಸರ್ ನೀವು ಬಾಗಲಕೋಟೆಗೆ ಹೋಗ್ಬೇಕು, ಎಲ್ಲ ಬೈ ಎಲೆಕ್ಷನ್ ಚೆನ್ನಾಗಿ ಮಾಡ್ಬೇಕಂತ ಹೇಳಿ ನಮ್ಗೆ ಆನಂದ್ ಸರ್ ಹೇಳಿದ್ರು. ಆನಂದ್ ಸರ್ನು ಅವರು ತಮ್ಮ ತಂಡನೂ ಕಳಿಸಿದ್ರು. ಅಲ್ಲಿ ಅವರು ಎಲ್ಲ ಯುವಕರ ತಂಡ ಕಳಿಸಿದ್ರು, ನಮ್ಮ ಮಹಿಳಾ ತಂಡನೂ ಕಳಿಸಿದ್ರು. ಹಿಂಗಾಗಿ ನಾವೆಲ್ಲ ಕೆಲಸವನ್ನು ಅವ್ರು ಹೆಂಗೆ ಲೀಡರ್ಸ್ಗಳು ಹೇಳ್ತಾರಲ್ಲ, ಇವತ್ತು ಚಂದ್ರಶೇಖರ್ ಆಗಲಿ, ವಸಂತ್ ಕುಮಾರ್ ಆಗಲಿ, ಇವ್ರು ದಳವಾಯಿ ಅಣ್ಣಾರ್ ಆಗಲಿ, ಎಲ್ಲ ಕಾರ್ಯಕರ್ತರು ಏನದಾರ ಇವರೆಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮ ಮಹಿಳಾ ಮುಖಂಡರು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ 2 ಸಲ ಬಂದರು. ಅವ್ರ ಮಾರ್ಗದರ್ಶನದಂತೆ ನಾವೆಲ್ಲ ಮಹಿಳೆಯರು ಹಗಲಿರುಳು ನಾವು ಕೆಲಸ ಮಾಡಿದ್ವಿ. ವಾರ್ಡು ಮನಿ ಅಡ್ಡಾಡಿ ಒಂದು ಸಂಘ ಸಂಸ್ಥೆಗಳು ಎಲ್ಲದಾವು, ಏನದಾವು, ಮಹಿಳಾ ಸಂಘಟನೆ ಎಲ್ಲೈತಿ, ಮಹಿಳಾ ಟೀಮ್ ಎಲ್ಲೈತಿ ಅಂತ ಹೇಳಿ ನನಗೆ ಜವಾಬ್ದಾರಿ ಕೊಟ್ಟಂಥ ಕೆಲಸವನ್ನು ನಾನು ನಿಯತ್ತದಿಂದ ಕೆಲಸ ಮಾಡಿ ಇವತ್ತು ನಾವು ಏನು ಮಾಡಿದ್ದೀವಲ್ಲ ಅದು ಪ್ರತಿಫಲ ಎಲ್ಲರಿಗೆ ಸಿಕ್ತು. ಉಮೇಶ್ ಮೇಟಿ ಅವರ ಗೆಲುವಿಗೆ ಕಾರಣ ಏನಂದರೆ ಇಡೀ ನಮ್ಮ ರಾಜ್ಯದ ಸರ್ಕಾರವೇ ಬಂದು ನಿಂತು ಅವರಿಗೆ ಬೆಂಬಲ ಕೊಡಬೇಕಾದ್ರೆ ಇಡೀ 2 ನಮ್ಮ ದಾವಣಗೆರೆದೂ ಗೆಲುವಾಯಿತು ಮತ್ತು ಬಾಗಲಕೋಟೆ ಗೆಲುವಾಗಬೇಕಂದ್ರೆ ಇಡೀ ನಮ್ಮ ಸರ್ಕಾರನ ಬಂದು ಅಲ್ಲಿ ನಿಂತು ನಂಜನಮಠ ನಮ್ಮ ಅಧ್ಯಕ್ಷರಾದಂಥ ನಂಜನಮಠ ಅವರು ನಮಗೆ ಅಂದ್ರೆ ಜಿಲ್ಲಾ ಅಧ್ಯಕ್ಷರು ಅವರೇ. ಅವ್ರ ಮಾರ್ಗದರ್ಶನ ಎಲ್ಲ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಮಹಿಳೆಯರು ಅವ್ರ ಮಾರ್ಗದರ್ಶನ ಮತ್ತು ಫಸ್ಟ್ ನಮಗೇನು ರಾಜ್ಯ ಅಧ್ಯಕ್ಷರ ಆದಂಥ ಸೌಮ್ಯ ರೆಡ್ಡಿ ಅವರು 2 ಸಲ ಬಂದು ಎಲ್ಲರಿಗೆ ಊಟದ ವ್ಯವಸ್ಥೆ ಆಗಲಿ, ಒಂದು ಯಾವುದೇ ಒಂದು ಕುಂದುಕೊರತೆ ನಮ್ಗೆ ಯಾವುದೂ ಮಹಿಳೆಯರಿಗೆ ಮಾಡಲಿಲ್ಲ. KPCCಯಿಂದ ಎಲ್ಲ ರಾಜ್ಯದವ್ರನ್ನೂ ಕಳಿಸಿದ್ರು. ಅಂದರೆ ಎಲ್ಲ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ KPCC ಲೀಡರ್ಸ್ಗಳನ್ನು ಕಳಿಸಿದ್ರು. ಅವ್ರಿಗೆ ಎಲ್ಲ ಮಹಿಳೆಯರು ಎಲ್ಲಿ ಸುಮಿತ್ರಾ ಗುಳಬಾಳ ಅವರಿದ್ದಾರೋ ಅವ್ರಿಗೆ ಭೇಟಿಯಾಗ್ರಿ, ಅವ್ರ ಜೊತೆ ಕೆಲಸ ಮಾಡ್ರಿ ಅಂತ ಹೇಳಿ ಸೌಮ್ಯ ರೆಡ್ಡಿ ಅವರು ಹೇಳಿದ್ರು. ಅದೇ ಥರ ನನಗೆ ಕೋಚಿಂಗ್ ಕೊಡ್ತಿದ್ರು ಅವ್ರು. ಸುಮಿತ್ರಾ ನೀ ಹಿಂಗೆ ಕೆಲಸ ಮಾಡ್ಬೇಕಕ್ಕ, ಸುಮಿತ್ರಕ್ಕ ನೀ ಹಿಂಗೆ ಮಾಡಬೇಕು. ಇಲೆಕ್ಷನ್ನ ನನಗೆ ಪ್ರತಿಯೊಂದಕ್ಕೂ ಹೆಜ್ಜೆಗೂ ನನಗೆ ಸೌಮ್ಯ ರೆಡ್ಡಿ ಅವರು ಸಾಥ್ ಕೊಟ್ಟರು. ಅದೇ ರೀತಿ ಅವರ ಮಾರ್ಗದರ್ಶನ ನಾವು ಕೆಲಸ ಮಾಡಿ ಇವತ್ತು ಉಮೇಶ್ ಮೇಟಿ ಅವರು ಬರೋ ಕಾರಣ ಅಂದರೆ ಇಡೀ ರಾಜ್ಯದ ಎಲ್ಲ ಮುಖಂಡರು, ಪಕ್ಷದ ಎಲ್ಲ ಮುಖಂಡರು, ಅದಕ್ಕಾಗಿ ಅವರು ಸಚಿವರು RB ತಿಮ್ಮಾಪುರ ಸರ್ ಮತ್ತು ಎಲ್ಲ ಇವ್ರು ಇಷ್ಟ ಅಲ್ಲ, ಎಲ್ಲ ಇಡೀ ರಾಜ್ಯ ಸರ್ಕಾರ ಅಂದರೆ ಎಲ್ಲರೂ ಬಂದ್ರಿ, ಎಲ್ಲ ಮುಖಂಡರು ಬಂದರು. ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಗ್ಯಾರಂಟಿ ಯೋಜನೆ ಆಗಲಿ ಮತ್ತು ಅವ್ರಿಗೆಲ್ಲ ಕೆಲಸಗಳನ್ನು, ಆಮೇಲೆ ಬಡವ್ರ ಪಕ್ಷ ಇದು ಕಾಂಗ್ರೆಸ್ ಪಕ್ಷ, ಯುವಕರ ಪಕ್ಷ. ಇವತ್ತು ಬಡವರಿಗಾಗಲಿ, ಯುವಕರಿಗಾಗಲಿ, ರೈತರಿಗಾಗಲಿ, ಮಹಿಳೆಯರಿಗಾಗಲಿ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಗೆಲುವು. ಮುಂದಿನ ಇಲೆಕ್ಷನ್ನು ನಮಗೆ 2028ಕ್ಕೂ ಈ ಮುನ್ಸೂಚನೆ ನಮಗೆ ತಿಳಿದಂಗಾಯಿತು. ಇದಕ್ಕಾಗಿ ಎಲ್ಲರಿಗೂ, ಕಾರ್ಯಕರ್ತರಿಗೂ ಮತ್ತು
ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ.